ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಡೈಲಿ ಕುಕಿಂಗ್ ಬ್ಲಾಗ್ಸ್. ನಾನಿವತ್ತು ತುಂಬಾ ಸಿಂಪಲ್ ಆಗಿರೋ 2 ಥರ ರೆಸಿಪೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ರೊಟ್ಟಿ ಜೊತೆ ಹೊಂದ್ಕೊಳ್ಳೋ ಅಂತ 2 ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅಡುಗೆ ಮಾಡ್ಕೊಳ್ಳೋಕ್ಕೆ ಬೇಜಾರಾದಾಗ, ಆದರೆ ತುಂಬ ರುಚಿಯಾಗಿ ಹೆಲ್ದಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪೀಸ್ನ ಟ್ರೈ ಮಾಡಿ ನೋಡಿ. ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿವತ್ತು ಮಡಕೆ ಕಾಳಿನ ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮಡಕೆ ಕಾಳಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ತುಂಬ ಎಣ್ಣೆನೂ ನಾನು ಇಲ್ಲಿ ಹಾಕ್ಕೊಳ್ಳೋದಿಲ್ಲ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತೀನಿ. ಏನು ಜಾಸ್ತಿ ಹೆಚ್ಕೊಳ್ಳೋಕ್ಕಿಲ್ಲ ಇದರಲ್ಲಿ. ಒಂದು ಟೊಮೊಟೊ, ಒಂದು ಈರುಳ್ಳಿ ಹೆಚ್ಕೊಂಡ್ರೆ ಮುಗೀತು. ತುಂಬಾ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಪಲ್ಯ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ರೊಟ್ಟಿಗೆ ಪಲ್ಯನ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತೀನಿ. ನೀವು ಹಾಗೇ ಸಲಾಡ್ ಥರ ತಿನ್ನಬೇಕು ಅಂದರೆ ಟೊಮೊಟೊ ಹಣ್ಣನ್ನು ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ನನಗೆ ಸ್ವಲ್ಪ ಮೆತ್ತಗೆ ಬೇಕು ರೊಟ್ಟಿ ಜೊತೆ ಅಂದ್ಬಿಟ್ಟು ನಾನು ಒಂದು ಅರ್ಧ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ರೊಟ್ಟಿ ಜೊತೆ ಅಂತಲೇ ಅಲ್ಲ, ಈ ಪಲ್ಯಗಳನ್ನು ಹಾಗೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋಕ್ಕೂ ಕೂಡ ಮಾಡ್ಬೋದು. ಇಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಈ ಮಡಕೆ ಕಾಳಿನ ಪಲ್ಯನ ಕೂಡ ಮಾಡ್ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು. ನೋಡಿ, ಇಲ್ಲಿ ನಾನಿಲ್ಲಿ 1 ಕಪ್ಪಷ್ಟು ಮಡಕೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ದಪ್ಪ ಹೆಸರು ಕಾಳಲ್ಲ, ಇದು ಮಡಕೆ ಹೆಸರು ಕಾಳು ಅಂತಲೇ ಸಿಗುತ್ತೆ ನೋಡಿ ಅದನ್ನು. ಆದರೆ ಮಡಕೆ ತುಂಬಾ ಬಂದುಬಿಟ್ಟಿದೆ. ಇಷ್ಟು ಬರಬಾರ್ದು. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಮಾಡಬೇಕಿತ್ತು, ನಾನು ಮಧ್ಯಾಹ್ನಕ್ಕೆ ಇಟ್ಕೊಂಡೆ. ಅದು ಇನ್ನೂ ಜಾಸ್ತಿ ಮಡಕೆನೇ ಬಂದುಬಿಡ್ತು. ಇಷ್ಟು ಜಾಸ್ತಿ ಬಂದರೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಬಂದುಬಿಡುತ್ತೆ. ಹಾಗಾಗಿ ಮಡಕೆ ಸ್ವಲ್ಪ ಬಂದಾಗಲೇ ಈ ಪಲ್ಯನ ಮಾಡಿಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗಿರುತ್ತೆ. ಹಾಗೆ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಳ್ತೀನಿ. ಇದು ಅದೇ ಹೇಳೋದ್ನಲ್ಲ, ಪಲ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ, ನಾನು ರೊಟ್ಟಿಗೆ ಮಾಡ್ಕೊಳ್ತಿದ್ದೀನಲ್ಲ, ಹಾಗಾಗಿ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಬರೀ ಸ್ನ್ಯಾಕ್ಸ್ ಥರ ತಿನ್ನೋದಾದರೆ ಈ ಮಸಾಲಾಸ್ನೆಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರನ್ನ ಹಾಕ್ಕೊಳ್ತೀನಿ. ಈ ಕಾಳನ್ನ ತುಂಬ ಕೂಡ ಬೇಯಿಸ್ಕೊಳ್ಬಾರ್ದು, ಚೂರು ಬೇಯಬೇಕು, ಹಬೆಯಲ್ಲೇ ಬೇಯಬೇಕು. ನಾನೊಂದು 1/4 ಲೋಟ ನೀರನ್ನು ಹಾಕ್ಕೊಳ್ತೀನಿ ಅಷ್ಟೇ. ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಣ, ಕುಕ್ಕರಿಗೆ ಹಾಕೋದೇನು ಬೇಡ. ಮಡಕೆ ಕಾಳು ಹೆಸರು ಕಾಳಾಗಿರೋದ್ರಿಂದ ಹಾಗೆ ಪಾತ್ರೆಯಲ್ಲೇ ಹಬೆಯಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹುರುಳಿಕಾಳು ಅಂಥದ್ದೆಲ್ಲ ಆದರೆ ನೀವು ಸ್ವಲ್ಪ ಕುಕ್ಕರಿಗೆ ಹಾಕಿ ಅಥವಾ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅಂದರೆ ಒಂದು 2 ಚಮಚದಷ್ಟು ನೀರನ್ನು ಹಾಕಿದ್ದೀನಿ ಅಷ್ಟೇ. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 4ರಿಂದ 5 ನಿಮಿಷ ಬಿಡ್ತೀನಿ. ಒಂದು 4-5 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ನೀರು ಕೂಡ ಹೋಗಿದೆ, ಎಲ್ಲ ಕಾಳು ಕೂಡ ಬೆಂದಿದೆ. ಇಷ್ಟು ಬೇಯಿಸ್ಕೊಳ್ಬೇಕು. ಇದನ್ನು ತುಂಬ ಹೊತ್ತು ಕೂಡ ಬೇಯಿಸ್ಕೊಳ್ಬಾರ್ದು. ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮುಗೀತು. ತುಂಬಾ ಸಿಂಪಲ್ಲಾಗಿರೋ ಹೆಲ್ದಿಯಾಗಿರೋ ಮಡಕೆ ಕಾಳಿನ ಪಲ್ಯ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ಅಥವಾ ಸೈಡ್ ಡಿಶ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ಅಕ್ಕ ಆಯಿಲ್ ಗಟ್ಟಿ ಇದೆಯಲ್ಲ, ಯಾವ ಆಯಿಲ್ ಯೂಸ್ ಮಾಡೋದು ನೀವು ಅಂತ. ನಾನು ಎಲ್ಲ ಥರ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಅಡುಗೆಗೆ, ಆಮೇಲೆ ಗ್ರೌಂಡ್ ನಟ್ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ, ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಹೀಗೆ ಒಂದು 2-3 ಥರದ ಆಯಿಲ್ನ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಇವಾಗ ಸೊಪ್ಪಿನ ಪಲ್ಯಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡೆ. ಹಾಗೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತೀನಿ. ಸ್ವಲ್ಪ ದೊಡ್ಡ ಸೈಜಿಂದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಹೆಸರುಗಳನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸೊಪ್ಪಿನ ಪಲ್ಯಕ್ಕಾಗಲಿ ಬೆಳ್ಳುಳ್ಳಿನೇ ಮೇನ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಅದನ್ನು ಅಷ್ಟು ಅಂದರೆ ಸೊಪ್ಪಿನ ಪಲ್ಯಕ್ಕೆ ನೀವು ಹಾಕಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿನ. ಸೊ ಹಾಕ್ಕೊಳ್ಬೇಕಾಗತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ತುಂಬ ಏನು ಫ್ರೈ ಆಗೋದು ಬೇಡ, ಯಾಕಂದರೆ ಸೊಪ್ಪಲ್ಲೂ ಬೆಂದ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2-3 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಮಾಡ್ಕೊಳ್ತಿದ್ದೀನಿ. ನಿಮಗಿನ್ನೂ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು. ಹಾಗೆ ಒಂದು ಕಟ್ಟು ಬಿಳಿ ಅರವೆ ಸೊಪ್ಪು ಮತ್ತು ಒಂದು ಕಟ್ಟು ಕೆಂಪು ಅರವೆ ಸೊಪ್ಪನ್ನ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ್ದು ಸೊಪ್ಪು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನೀವು ಇದ್ರ ಬದಲು ಬೇರೆ ಮೆಂತ್ಯ ಸೊಪ್ಪನ್ನು ಕೂಡ ಇದನ್ನೇ ರೀತಿ ಟ್ರೈ ಮಾಡ್ಬೋದು. ಇಲ್ಲ ಮಿಕ್ಸ್ಡ್ ಸೊಪ್ಪು ಹಾಕಿ ಕೂಡ ಈ ರೀತಿ ಪಲ್ಯನ ಮಾಡ್ಕೊಳ್ಬೋದು. ನಾನು ಅರವೆ ಸೊಪ್ಪೆ ಜಾಸ್ತಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಅದನ್ನು ಈ ಕೆಂಪು ಅರವೆ ಮತ್ತು ಬಿಳಿ ಅರವೆ 2 ಸೇರಿಸ್ಬಿಟ್ಟೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ.
ಚಿಕ್ಕದಾಗಿ ಹೆಚ್ಕೊಂಡು ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು 2-3 ಸರಿ ಸೊಪ್ಪು ತೊಳ್ಕೊಬೇಕು, ಇಲ್ಲಾಂದರೆ ಕರಿ ಕರಿ ಆಗುತ್ತೆ ಪಲ್ಯ ತಿನ್ನುವಾಗ. ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿದ್ಮೇಲೆ ಹಾಕ್ಕೊಂಡು ನಂತರ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪನ್ನ ಮುಂಚೆನೇ ಹಾಕ್ಕೊಳ್ಬೇಡಿ, ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಕ್ವಾಂಟಿಟಿ ಮುಂಚೆ ಜಾಸ್ತಿ ಅನಿಸುತ್ತೆ, ಸೊಪ್ಪು ಬೆಂದ ಮೇಲೆ ಇಷ್ಟ ಆಗುತ್ತೆ. ಸೊ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ನೀರು ಹಾಕ್ತೇನೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು. ಒಂದು 3-4 ನಿಮಿಷದಲ್ಲೇ ಬೆಂದೋಗುತ್ತೆ. ಒಂದು 3-4 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಏನೂ ನೀರು ಹಾಕಿಲ್ಲ, ಅದರಲ್ಲೇ ನೀರು ಬಿಟ್ಕೊಂಡು ಬೆಂದಿದೆ. ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈ ಕಡೆ ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ. ಜೋಳದ ರೊಟ್ಟಿ ಜೊತೆ ಈ ಮಡಿಕೆ ಕಾಳಿನ ಪಲ್ಯ ಆಗಿರ್ಬೋದು, ಸೊಪ್ಪಿನ ಪಲ್ಯ ಆಗಿರ್ಬೋದು, ಬೆಸ್ಟ್ ಕಾಂಬಿನೇಷನ್ನೇ. ನನಗಂತೂ ತುಂಬಾ ಫೇವ್ರೇಟು. ನಾನು ಈ ರೀತಿ ಪಲ್ಯಗಳನ್ನು ರೊಟ್ಟಿ ಜೊತೆನೂ ಮಾಡ್ಕೊಳ್ತೀನಿ, ಹಾಗೆ ನೆಂಚ್ಕೊಳ್ಳೋಕ್ಕೆ ಯಾವಾಗಾದರೂ ಕೂಡ ಮಾಡ್ಕೊಳ್ತಾನೆ ಇರ್ತೀನಿ. ಆಮೇಲೆ ನನ್ನ ಮಗನಿಗೆ ನಾನು ತುಂಬ ಈ ರೀತಿ ಮಡಿಕೆ ಕಾಳನ್ನು ಸ್ನ್ಯಾಕ್ಸ್ ಥರನೇ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಕಳಿಸ್ಬಿಡ್ತೀನಿ. ಬೆಳಗ್ಗೆ ಹೊತ್ತೆಲ್ಲ ತಿನ್ನೋಕ್ಕೆ ಟೈಮ್ ಇರಲ್ಲಲ್ಲ, ಸೊ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಈ ರೀತಿ ಮಡಿಕೆ ಕಾಳಿನ ಪಲ್ಯ ಆಗಿರ್ಬೋದು, ಸೊಪ್ಪಿನ ಪಲ್ಯಗಳನ್ನಾಗಿರ್ಬೋದು ಮಾಡಿ ಕೊಡ್ತಾ ಇರ್ತೀನಿ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.